ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಈಗ ಎದುರಾಗಿಬಿಟ್ಟಿದೆ. ನಮ್ಮ ಮೆಟ್ರೋ ಇನ್ನು ಮುಂದೆ ಸಿಕ್ಕಾಪಟ್ಟೆ ದುಬಾರಿಯಾಗುತ್ತೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಈಗ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ಕೊಟ್ಟಿದೆ. ಇನ್ನು ಮುಂದೆ ನಮ್ಮ ಮೆಟ್ರೋ ಮತ್ತಷ್ಟು ದುಬಾರಿಯಾಗುತ್ತೆ. ಕೊನೆಗೂ ಟಿಕೆಟ್ ದರವನ್ನ ಬಿಎಂಆರ್ಸಿಎಲ್ ಈಗ ಹೆಚ್ಚಿಸ್ತಾ ಇದೆ. ದರ ಹೆಚ್ಚಿಸಿ ಆದೇಶವನ್ನ ಕೂಡ ಬಿಎಂಆರ್ಸಿಎಲ್ ಹೊರಡಿಸಿಬಿಟ್ಟಿದೆ. ಫೆಬ್ರವರಿ 9ರಿಂದಲೇ ಮೆಟ್ರೋ ಟಿಕೆಟ್ ದರ ಶೇಕಡ 5ರಷ್ಟು ಏರಿಕೆಯನ್ನ ಕಂಡುಕೊಳ್ಳುತ್ತೆ. ಅಂದ್ರೆ ಈ ದರದಲ್ಲಿ ಕನಿಷ್ಠ 1ರಿಂದ ಗರಿಷ್ಠ 5ರವರೆಗೆ ಹೆಚ್ಚಳ ಆಗುತ್ತೆ. ಒಟ್ಟು 10 ಫೇರ್ ಝೋನ್ಗಳಲ್ಲಿ ಈ ದರವನ್ನ ಪರಿಷ್ಕರಣೆ ಮಾಡೋದಕ್ಕೂ ಮುಂದಾಗ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಮೆಟ್ರೋ ಪ್ರತಿ ಬಾರಿಯೂ ಕೂಡ ಒಂದು ಕೂಗಿತ್ತು, ನಮ್ಮ ಮೆಟ್ರೋ ಬೇಗ ಕಟ್ರೋ ಅಂತ. ಈಗ ಬೇಗ ಕಟ್ಟು ಬಿಟ್ಟಿದ್ದಾರೆ, ಇನ್ನಷ್ಟು ಕೆಲಸಗಳು ಬಾಕಿ ಇದೆ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೆಟ್ರೋ ದರವನ್ನ ಏರಿಕೆ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಈಗ ಅಂತಿಮವಾಗಿನೇ ಬಿಎಂಆರ್ಸಿಎಲ್ ಇಂದ ಆದೇಶ ಕೂಡ ಹೊರಗು ಬಂದಿದೆ. ಇದೇ ಫೆಬ್ರವರಿ 9ರಿಂದಲೇ ಮೆಟ್ರೋ ಟಿಕೆಟ್ ದರ ಹೆಚ್ಚಾಗುತ್ತೆ. ಶೇಕಡ 5% ದರ ಏರಿಕೆ ಆಗುತ್ತೆ. ಅಂದ್ರೆ ಈ ದರದಲ್ಲಿ ಕನಿಷ್ಠ ₹1 ₹5ವರೆಗೂ ಹೆಚ್ಚಳ ಆಗುತ್ತೆ. ಈ 10 ಫೇರ್ ಝೋನ್ಗಳಲ್ಲಿ ದರ ಪರಿಷ್ಕರಣೆಯಾಗ್ತಿರೋದು. ಮತ್ತೊಂದು ಅಪ್ಡೇಟ್ ಇದೆ. ಇಷ್ಟೇ ಅಲ್ಲ, ಈ ಪಾಸ್ ದರವನ್ನ ಕೂಡ ಬಿಎಂಆರ್ಸಿಎಲ್ ಹೆಚ್ಚಿಸಿದೆ. ದಿನದ ಪಾಸ್ನಲ್ಲಿ ₹13 ಬಿಎಂಆರ್ಸಿಎಲ್ ಜಾಸ್ತಿ ಮಾಡಿದೆ. 3 ದಿನದ ಪಾಸಿನಲ್ಲಿ ₹28 ಹೆಚ್ಚಳ ಆಗ್ತಿದೆ. 5 ದಿನದ ಪಾಸ್ ಸಿಗುತ್ತಲ್ಲ, ಇದರಲ್ಲಿ ₹43 ನಿಗಮ ಹೆಚ್ಚಿಸಿರೋದು. ಸ್ಮಾರ್ಟ್ ಕಾರ್ಡ್ ದಿನದ ಪಾಸು ₹313 ಆಗಿದೆ. QR ಕೋಡ್ ಅನ್ನ ಈ ದಿನದ ಪಾಸ್ ತೆಗೆದುಕೊಂತಾರಲ್ಲ, ಇದರಲ್ಲಿ ₹263 ಆಗ್ಬಿಟ್ಟಿದೆ. 3 ದಿನದ ಸ್ಮಾರ್ಟ್ ಕಾರ್ಡ್ ₹628ಗೆ ಏರಿಕೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಕಳೆದ ವರ್ಷವೂ ಕೂಡ ಸಿಕ್ಕಾಪಟ್ಟೆ ವಿವಾದಕ್ಕೆ ಕಾರಣ ಆಗಿತ್ತು. ಅಂದ್ರೆ ದಿನ ಬಳಕೆಯ ವಸ್ತುಗಳ ರೇಟ್ ಜಾಸ್ತಿ ಆಗಿತ್ತು, ಮೆಟ್ರೋ ರೇಟ್ ಈಗ ಜಾಸ್ತಿ ಆಗಿರೋದು ಶಾಕಿಂಗ್ ಇದು. ದಿನದ ಪಾಸ್ನಲ್ಲಿ ₹13 ಅಂದ್ರೆ 5% ಅಷ್ಟು. ಸಾಮಾನ್ಯವಾಗಿ ಎಷ್ಟಿತ್ತು? ಸದ್ಯ ನಾವು ಈ ಅಂಕಿಅಂಶ ಗಮನಿಸ್ತಾ ಹೋಗೋಣ. ಈ ಮೆಟ್ರೋ ದರದ ಹೊಸ ವಿವರ ಹೇಗಿದೆ ಅಂತಂದ್ರೆ, ಅಂತರ ಈ 0ಯಿಂದ 2 ಕಿಲೋಮೀಟರ್ ಇದ್ರೆ ಪ್ರಸ್ತುತ ₹10 ಇತ್ತು, ಇನ್ನು ಮುಂದೆ ಅಲ್ಲಿ ₹1 ಹೆಚ್ಚಾಗುತ್ತೆ 11. 2ರಿಂದ 4 ಕಿಲೋಮೀಟರ್ ಪ್ರಯಾಣದಲ್ಲಿ ಮೊದಲು ಪ್ರಸ್ತುತ ಇದ್ದಿದ್ದು ₹20, ಇನ್ನು ಮುಂದೆ ₹21 ಆಗುತ್ತೆ. ಹಾಗೇನೆ ಮೆಟ್ರೋದಲ್ಲಿ 4ರಿಂದ 6 ಕಿಲೋಮೀಟರ್ ಸಂಚಾರವನ್ನ ಮಾಡ್ತೀನಿ ಅಂತಂದ್ರೆ ಇಷ್ಟು ದಿನ ₹30 ಆಗ್ತಿತ್ತು. ಇನ್ಮೇಲೆ ₹2 ಜಾಸ್ತಿ ಕೊಡಬೇಕು, ₹32. 6ರಿಂದ 8 ಕಿಲೋಮೀಟರ್ಗೆ ₹42 ಆಗ್ತಿದೆ, ₹2 ಜಾಸ್ತಿ ಆಗ್ತಿದ್ದು. 8ರಿಂದ 10 ಕಿಲೋಮೀಟರ್ ಇಷ್ಟು ದಿನ ₹50 ನೀವು ಕೊಟ್ಟು ಹೋಗಬೇಕಿತ್ತು, ಇನ್ನು ಮುಂದೆ ₹53 ಕೊಡಬೇಕು. ಈ ಅಂಕಿಅಂಶ ನೋಡಿದಾಗ ಜಸ್ಟ್ ನೋಡಿ, ₹1 ಜಾಸ್ತಿ ಆಯ್ತು, ₹2 ಜಾಸ್ತಿ ಆಯ್ತು, ₹5 ಜಾಸ್ತಿ ಅಂತ ನೋಡ್ತೀವಿ. ಬಟ್ ಪ್ರತಿನಿತ್ಯ ಓಡಾಡ್ತಾರೆ. ನಾವು ಅಂಕಿಅಂಶವನ್ನ ಗಮನಿಸಬಹುದು. 10ರಿಂದ 15 ಕಿಲೋಮೀಟರ್ಗೆ ₹3 ಜಾಸ್ತಿ ಆಗುತ್ತೆ, ₹63 ಕೊಡಬೇಕು. 15ರಿಂದ 20 ಕಿಲೋಮೀಟರ್ ಸಂಚಾರ ಮಾಡ್ತೀನಿ ಅಂತಂದ್ರೆ ₹74. ಇಷ್ಟು ದಿನ 70 ಇತ್ತು. 20ರಿಂದ 25 ಕಿಲೋಮೀಟರ್ ಹೋಗ್ತೀನಿ ಅಂತಂದ್ರೆ ₹80 ಕೊಟ್ಟು ಹೋಗ್ಬೇಕಿತ್ತು ಒಂದ್ ಸೈಡು, ಇನ್ಮೇಲೆ 84 ಕೊಡಬೇಕು. ಒಂದು 25ರಿಂದ 30 ಕಿಲೋಮೀಟರ್ ₹95 ಕೊಟ್ಟು ಹೋಗಬೇಕು, ₹5 ಜಾಸ್ತಿ ಆಗಿದೆ. 30 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ತೀನಿ ಅಂತಂದ್ರೆ 95 ಕಿಲೋಮೀಟರ್. ಇದು ಸದ್ಯ ದಿನನಿತ್ಯ ಮೆಟ್ರೋದಲ್ಲಿ ಓಡಾಡುವಂತ ಪ್ರಯಾಣಿಕರಿಗೆ ತಲೆನೋವಿನ ವಿಚಾರ. ಇದು ದುಬಾರಿ ಆಗ್ತಿದೆ. ನೋಡಿ, ಈಗಾಗಲೇ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದೆ, ಮುಂದೆ ಹೇಗೆ ಯಾವ ರೀತಿ ಅಂತ. ಬಟ್ ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ಕೇಂದ್ರದತ್ತ ಬೊಟ್ಟು ಮಾಡ್ತಾರೆ. ಅವರಿರೋ ಸಂದರ್ಭದಲ್ಲೂ ಕೂಡ ಜಾಸ್ತಿ ಆಗಿತ್ತಂತಾರೆ. ಮತ್ತೆ ಈ ಮೆಟ್ರೋ ದರ ಪರಿಷ್ಕರಣೆ ಇರ್ಬೋದು, ಆ ಕಮಿಟಿ ಏನಿದೆಯಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಕೂಡ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಇವ್ರು ಗೂಬೆ ಕೂರಿಸ್ತಾರೆ, ಇವ್ರ ಮೇಲೆ ಅವರು. ಒಟ್ನಲ್ಲಿ ಈ ಮೆಟ್ರೋ ದರ ಏರಿಕೆಯಿಂದಾಗಿ ಪ್ರತಿನಿತ್ಯ ಮೆಟ್ರೋವನ್ನೇ ನಂಬಿಕೊಂಡು ಬಸ್ ಬೇಡ, ಬೇರೆ ಗಾಡಿ ಬೇಡ, ಟ್ರಾಫಿಕ್ ಇರುತ್ತೆ, ನಾವು ಮೆಟ್ರೋದಲ್ಲೂ ಹೋಗ್ತೀವಿ ಅಂತ ಅನ್ಕೊಂತಾರಲ್ಲ, ಇವರ ಜೇಬು ಸುಡೋದು. ಈಗಾಗಲೇ ಪ್ರತಿಯೊಂದು ರೇಟ್ ಕೂಡ ಜಾಸ್ತಿ ಆಗಿದೆ. ಅದರ ನಡುವೆ ಮೆಟ್ರೋದಲ್ಲಿ ಸಂಚಾರ ಮಾಡುವಂತ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಾರೆ, ಶಾಲಾ ಕಾಲೇಜಿಗೆ ಹೋಗ್ತಾರೆ, ವೃದ್ಧರು, ಮಕ್ಕಳು ಎಲ್ಲ ಓಡಾಡ್ತಾರೆ. ಆದರೆ ಮೆಟ್ರೋ ದರ ಏರಿಕೆ ನಿಜಕ್ಕೂ ಶಾಕಿಂಗ್ ಇದೆ.
ಇನ್ನು ಈ ಮೆಟ್ರೋ ರೇಟ್ ಟಿಕೆಟ್ ಜಾಸ್ತಿ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ಈಗಾಗಲೇ ಮೆಟ್ರೋ ದರವನ್ನ ಏರಿಕೆ ಮಾಡೋದಕ್ಕೆ ಸರ್ಕಾರ ಮತ್ತೆ BMRCL ಮುಂದಾಗಿರ್ತಕ್ಕಂಥದ್ದು. ಕಳೆದ ಬಾರಿಯೂ ಸಹ ಇದೇ ಹೊತ್ತಿನಲ್ಲಿ ಮೆಟ್ರೋ ದರವನ್ನ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಸಾರ್ವಜನಿಕ ವಲಯದಲ್ಲೂ ಸಹ ಈ ದರವನ್ನ ಏರಿಕೆ ಮಾಡುವ ವಿಚಾರವಾಗಿ ಆಕ್ರೋಶ ಸಹ ಕಂಡು ಬರ್ತಾ ಇದೆ. ಈಗಾಗಲೇ ಈ ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಈ ಬಾರಿ ಸಹ ಮೆಟ್ರೋ ದರವನ್ನ 5% ಏರಿಕೆ ಮಾಡಿಕೊಳ್ತಿರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರಿ, ಈಗಾಗಲೇ 1 ತಿಂಗಳು 2 ತಿಂಗಳ ಹಿಂದೆನೇ ಜಾಸ್ತಿ ಮಾಡಿದ್ದಾರೆ. ಅದು ಏನು 5% ಎಲ್ಲ ಮಾಡಲಿಲ್ಲ, ಆಲ್ರೆಡಿ 30% ಅಷ್ಟು ಜಾಸ್ತಿ ಮಾಡಿದ್ದಾರೆ. ಒಂದೇ ಸಲ ಅಷ್ಟು ಜಾಸ್ತಿ ಮಾಡಿದ್ದಾರೆ. ಅಷ್ಟು ಜಾಸ್ತಿ ಮಾಡಿದ ನಂತರ ಪುನಃ ಇನ್ನು 2 ತಿಂಗಳಾಗಲಿಲ್ಲ ಅಂತಂದಾಗ ಪುನಃ 5% ಮಾಡೋದಾದ್ರೆ ನಮ್ಗದು ತುಂಬಾ ಬರ್ಡನ್ ಆಗುತ್ತೆ. ಯಾಕೆ ಮೆಟ್ರೋನ ಯೂಟಿಲೈಸ್ ಮಾಡ್ಕೊಳ್ತಿದ್ದೀವಿ ಅಂತಂದ್ರೆ ಟೈಮ್ ನಾವು ಕೀಪ್ ಅಪ್ ಮಾಡ್ಬೋದು, ಬಹಳ ಬೇಗ ತಲುಪಲಿಕ್ಕಾಗುತ್ತೆ ಅಂತ. ಅದನ್ನ ಇವರಿಗೆ ಸರ್ಕಾರ ನಡ್ಸಕ್ಕಾಗದಿದ್ರೆ ಬಿಟ್ಬಿಡ್ಲಿ. ನಮ್ಮಂತವ್ರದ್ದು ಬಡವ್ರನ್ನ ಇದ್ ಮಾಡೋದಲ್ಲ. ಮೆಟ್ರೋದಲ್ಲೂ ಹೋಗೋರೆಲ್ಲ ಶ್ರೀಮಂತರೇ ಹೋಗ್ತಾ ಇದ್ದಾರೆ ಅಂತ ಏನಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸೇ ಹೋಗೋದು, ಎಲ್ಲ IT-BT ಅವರೇನು ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ಸಮಯ ಉಳಿತಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೆಟ್ರೋನ ಯೂಸ್ ಮಾಡ್ಕೊಳ್ತಾ ಇರೋದು. ಅದ್ರಲ್ಲಿ 2 ತಿಂಗಳಿಗೆ ನೀವು 5% ಈಗಾಗಲೇ ಮಾಡಿರೋದು, ಇನ್ನೊಂದು 2 ವರ್ಷಕ್ಕಾಗುವಷ್ಟು ದರನ ಒಂದೇ ಸಲ ಏರಿಸಿದಿರ. ಈಗ ಮತ್ತೆ 2 ತಿಂಗಳಲ್ಲಿ ಮತ್ತು 5% ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಮೆಟ್ರೋ ದರ ಜಾಸ್ತಿ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ದೇಶದಲ್ಲೇ ಅತಿ ಹೆಚ್ಚು ಮೆಟ್ರೋ ದರ ಇರ್ತಕ್ಕಂಥದ್ದು ನಮ್ಮ BMRCL ಮಾತ್ರ. ಹೌದು. ಮೆಟ್ರೋಪಾಲಿಟನ್ ಸಿಟಿಗಳು ಅಂತ ಏನು ಹೇಳ್ತೀವಿ, ಅದರಲ್ಲಿ ದೇಶದಲ್ಲಿ ಹೈಯೆಸ್ಟ್ ಮೆಟ್ರೋ ದರನ ಜಾಸ್ತಿ ಮಾಡಿರೋದು ನಮ್ಮ ಬೆಂಗಳೂರಿನಲ್ಲೇ. ಅದು ಈಗ ವಿತಿನ್ 2 ಮಂತ್ಸ್ ಅಲ್ಲಿ ಜಾಸ್ತಿ ಮಾಡಿರೋದು. ಒಂದ್ಸಲ ಮಾಡಿ ಇನ್ನೊಂದ್ 2 ವರ್ಷಕ್ಕಾದ್ರು ಅಂತಂದ್ರೆ ಅದನ್ನ ನಾವು ಬೇರ್ ಮಾಡ್ಕೋಬಹುದು. ಇದು ತಕ್ಷಣ ಇನ್ನ 5% ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಜನಸಾಮಾನ್ಯರಿಗೆ ಅದನ್ನ ಬೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್. ಇದ್ರ ಬಗ್ಗೆ ಜನಸಾಮಾನ್ಯರು ಆಕ್ರೋಶನ ವ್ಯಕ್ತಪಡಿಸಬೇಕು, ಸರ್ಕಾರನು ತಿಳ್ಕೋಬೇಕು, ಕೇಂದ್ರ ಸರ್ಕಾರನು ಇದಕ್ಕೆ ಇನ್ವಾಲ್ವ್ ಆಗ್ಬೇಕು ಅಂತ ನಮ್ಮೊಂದು ಅನಿಸಿಕೆ ಸರ್. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ದರವನ್ನ ಏರಿಕೆಯನ್ನ ಮಾಡಬಾರ್ದು ಅಂತಕ್ಕಂತಹ ಮಾತುಗಳನ್ನ ಈಗಾಗಲೇ ಗ್ರಾಹಕರು ಸಹ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಸರ್, ಸರ್ಕಾರದವರು ಲಾಸ್ಟ್ ಟೈಮು 45% ಜಾಸ್ತಿ ಮಾಡಿದ್ರು. ಈಗ ಮತ್ತೆ 5 ಎಷ್ಟು ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಡೈಲಿ ಯೂಸ್ಗೆ ಓಡಾಡೋರು ಹೆಂಗ್ ಓಡಾಡ್ಬೇಕು ಅಂತ ಗೊತ್ತಿಲ್ಲ. ಆಫೀಸ್ಗೆ ಹೋಗ್ತೀವಿ, ಬರ್ತೀವಿ. ಬಸ್ಸಲ್ಲಿ ಹೋಗೋಣ ಅಂದ್ರೆ ಅಲ್ಲಿ ಅದನ್ನು ಫ್ರೀ ಮಾಡ್ಬಿಟ್ಟಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಡೈಲಿ ಮೆಟ್ರೋದಲ್ಲಿ ಓಡಾಡೋರಿಗೆ ತುಂಬಾ ಕಷ್ಟ ಆಗ್ತಿದೆ. ಇನ್ನು ಎಕ್ಸ್ಪೆಷಲಿ ಬಿಡಿ ಹೆಣ್ಮಕ್ಳನ್ನ, ಗಂಡ್ ಮಕ್ಳಿಗೆ ಇನ್ಯಾವ ತರ ಆಗಿರ್ಬೇಕು ಅವ್ರು ಥಿಂಕ್ ಮಾಡ್ಬೇಕು. ಫಸ್ಟ್ ಗಂಡ್ ಮಕ್ಳಿಗೆ ಯಾವುದೇ ಫೆಸಿಲಿಟಿ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್. ಅದ್ರಲ್ಲೂ ಈ ಮೆಟ್ರೋ ದಳ ಜಾಸ್ತಿ ಮಾಡಿದ್ರೆ ಯಾವ ತರ ಓಡಾಡ್ತೀವೋ ಅವ್ರು ಸರ್ಕಾರದವ್ರು ಅವ್ರು ಅನ್ಕೊಬೇಕು. ಬೇರೆಯವ್ರಿಗೆ ಇಬ್ರಿಗೂ ಕಂಪ್ಯಾರಿಟಿವ್ಲಿ ಸರಿಯಾಗಿ ಈಕ್ವಲ್ ಆಗಿ ಅವರು ಯೋಚನೆ ಮಾಡ್ಬೇಕಾ ಬೇಡವಾ ಅನ್ನೋದ ಯೋಚನೆ ಮಾಡ್ಬೇಕು ಅವರು. ಹಂಗಾಗಿ ಮೆಟ್ರೋ ದರ ಏರಿಕೆ ಮಾಡ್ತಿರೋ ಲಾಸ್ಟ್ ಟೈಮ್ ಒಂದು ವೀಕ್ ಏನೋ ಮುಷ್ಕರ ಮಾಡಿದ್ರೇನೋ ಅಷ್ಟೇ, ಓಡಾಡಲ್ಲ ಅಂತ. ಅದ್ರಲ್ಲಿ ಮತ್ತೆ ಕಡಿಮೆ ಮಾಡಿದ್ರು ಒಂದ್ ಸ್ವಲ್ಪ. ಇವ್ರ ಹೆಂಗೆ ಅಂದ್ರೆ ಕೊಟ್ಬಿಟ್ಟು ಹಿಂದೆಯಿಂದ ಕಿತ್ಕೊಳ್ಳೋ ತರ, ಆ ತರ ಆಗ್ತಿರೋದ್ರಿಂದ ನಮ್ಗೆ ಮಾಡ್ಲಿ. ಎಷ್ಟೋ ಇವಾಗ ಏನ್ ಮಾಡಿದ್ರು, ಬಸ್ಸಲ್ಲಿ ಓಡಾಡೋದು ಹೆಣ್ಮಕ್ಳಿಗೆ ಫ್ರೀ ಅಂತ, ಅದನ್ನ ಚಿಕ್ಕ ಮಕ್ಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ, ವಯಸ್ಸಾದವ್ರಿಗೆ ಮಾಡಿದ್ರೆ ಓಕೆ ಇರ್ತಿತ್ತು. ಇವಾಗ ಬಸ್ಗಳಿಗೆ ಎತ್ತಕ್ಕಾಗ್ತಿಲ್ಲ ಸರ್, ಅಷ್ಟು ರಶು. ಅಲ್ಲೋಗ್ಬೇಡ, ಮೆಟ್ರೋದಲ್ಲಿ ಓಡೋಣ ಅಂದ್ರೆ ಇಲ್ಲೂ ಇದೇ ತರ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಮ್ ಟ್ರಾಫಿಕ್ಕು ಜಾಸ್ತಿ ಆಗ್ತದೆ. ಇನ್ನೊಂದು ನಾವು ಮಿಡಲ್ ಕ್ಲಾಸ್ ಪೀಪಲ್ಸು ಬದುಕೋದೇ ಕಷ್ಟ ಅನ್ನೋ ತರ ಆಗ್ತಾ ಇದೆ ಸರ್. ಸರ್ಕಾರದವರು